ಎಲ್ಲಿದ್ದೀನಿ? ಏನಾಯ್ತು? ಅಮ್ಮ ಎಲ್ಲಿದ್ದಾಳೆ? ಅಪ್ಪ ಅಪ್ಪ ಅಣ್ಣ ಅಣ್ಣ. ಸಂಧ್ಯಾ, ನಾನು ಇಲ್ಲೇ ಇದ್ದೀನಿ. ನಮ್ಮನ್ನು ಕಟ್ಟಾಕಿದ್ದಾರೆ. ಅಣ್ಣ ಏನಿದೆಲ್ಲ? ಎಲ್ರು ಏನಾದ್ರು? ಶಾರ್ವರಿ ಮತ್ತೆ ತಪ್ಪಿಸ್ಕೊಂಡ? ಆ ಶಾರ್ವರಿ ಮತ್ತೆ ಪಿತೂರಿ ಮಾಡಿದ್ದಾಳೆ. ಅವಳ ಮೋಸಕ್ಕೆ ಬಲಿಯಾಗಿದ್ದೀವಿ. ಅಣ್ಣ, ನಾವು ಅವಳನ್ನ ಹಿಡಿಲೇಬೇಕು. ಮೀರಾ ಪಾಪುನ ಕಾಪಾಡ್ಕೊಳ್ಳೇಬೇಕು. ಅಮ್ಮ ಎಲ್ಲಿದ್ದಾಳೆ ಈಗ? ನನಗೂ ಗೊತ್ತಾಗ್ತಿಲ್ಲ ಸಂಧ್ಯಾ. ಅಮ್ಮನ ಇದೇ ರೀತಿ ಒಂದ್ ಕಡೆ ಕೂಡಾಕಿರ್ತಾರೆ. ಯೋಚನೆ ಮಾಡಬೇಡ, ಏನಾದರೂ ಮಾಡೋಣ. ಏನ್ ಮಾಡೋದಣ್ಣ? ನಮ್ಮನ್ನ ಈ ರೀತಿ ಕಟ್ಟಾಕಿದಾಳೆ. ನಾವು ಸೋತ್ಬಿಟ್ವಿ ಅಣ್ಣ, ನಾವು ಸೋತ್ಬಿಟ್ವಿ. ಅಬ್ಬಿ ಅಣ್ಣ ಎಲ್ಲಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ನೀನು ಹೆದರು ಬೇಡ. ಇಂಥ ಸಮಯದಲ್ಲಿ ಹೆದರಿದ್ರೆ ನಾವು ಸೋತ ಹಾಗೇನೆ. ನಾವೇನಾದರೂ ಮಾಡಲೇಬೇಕು. ಏನಾಯ್ತು? ಆ ಶಾರ್ವರಿ ಎಲ್ಲಿ ಹೋದ್ಲು? ಮಗು ಎಲ್ಲಿ ಹೋಯ್ತು? ಛೇ, ನಮಗೆಲ್ಲ ಏನಾಗಿದೆ? ಹಾಗಾದ್ರೆ ಶಾರ್ವರಿ ತಪ್ಪಿಸ್ಕೊಂಡ್ಲಾ? ಮಗು ನಮ್ಮ ಕೈ ಸೇರ್ಲಿಲ್ವಾ? ಆ ಶಾರ್ವರಿ ಅಮ್ಮ ಅಪ್ಪನ್ನೆಲ್ಲ ಬೇರೆ ಕಡೆ ಕೂಡ ಹಾಕಿರ್ತಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಶಾರ್ವರಿನ ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಆದರೆ ಹೇಗೆ? ಏನು ಮಾಡಲಿ ನಾನು? ಮಗ, ಶಾರ್ವರಿ ಮೇಡಮ್ ಇಷ್ಟೊತ್ತಾಗಲೇ ಸಿಟಿ ದಾಟಿರ್ತಾರಲ್ವಾ? ಹಾಗಾದರೆ ಇವನು ಏನು ಮಾಡೋಣ ಅಣ್ಣ? ನಾವು ಮೇಡಮ್ ಫಸ್ಟ್ ಸೇಫ್ಟಿಯಾಗಿ ಹೋಗ್ಲಿ, ಅಲ್ಲಿಂದ ಒಂದು ಇಂಟಿಮೇಷನ್ ಕೊಡಲಿ. ಅಲ್ಲಿಗಂಟ ಇಲ್ಲೇ ಬಿದ್ದಿರ್ಲಿ ಕಣ. ಏನು ಮಾಡೋದು ನಾವು? ಏನು ಮಾಡೋದು ಅಂತ ಕೇಳ್ತಾ ಇದೆಯಲ್ಲ? ಗುಂಡಾಕಿ ತುಂಬ ದಿನ ಆಯ್ತಪ್ಪ. 2 ಉಪ್ಪಿಗೆ ಹಾಕೋಣ ಬಂದರು ನಡೀರಿ. ಅಂದರೆ ಶಾರ್ವರಿ ತಪ್ಪಿಸ್ಕೊಂಡಿದ್ದಾಳೆ? ಇಲ್ಲ, ಅವಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು. ಮಾತಾಡ್ತಿದ್ಯಾ ಶಾರ್ವರಿ? ನಿನ್ ಸ್ವಾರ್ಥಕ್ಕೋಸ್ಕರ ಈ ಮಗು ಜೀವದ ಜೊತೆ ಆಟ ಆಡ್ತಿದ್ಯಲ್ಲ. ಈ ರೀತಿ ಆಟ ಆಡೋಕ್ ನನಗೂ ಇಷ್ಟ ಇಲ್ಲ ಅಕ್ಕ. ಆದ್ರೆ ಏನ್ ಮಾಡಕ್ಕಾಗುತ್ತೆ ನೋಡು, ನಿನಗಿನ್ನೂ ನನ್ನ ಮನ್ಸಿನ ಬಗ್ಗೆ ಗೊತ್ತಿಲ್ಲ. ಈ ಶಾರ್ವರಿ ಮನ್ಸ್ ಮಾಡಿದ್ರೆ ಮುಗೀತು. ಅನ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ಯೋಚನೆ ಮಾಡಕ್ಕ. ಸತ್ರೆ ಎಲ್ರು ಒಟ್ಟಿಗೆ ಸಾಯೋಣ, ಬದುಕಿದ್ರೆ ಎಲ್ರು ಒಟ್ಟಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಬಾಳೋಣ. ಆ ರೀತಿ ಬದುಕಬೇಕು ಅಂದ್ರೆ ನಾವೀಗ ತಪ್ಪಿಸ್ಕೊಳ್ಳೇಬೇಕು. ಬೇಡ ಶಾರ್ವರಿ, ಕಡೆ ಪಕ್ಷ ಈ ಮಗುನಾದ್ರೂ ಅವ್ರಿಗೆ ಕೊಟ್ಬಿಡೋಣ. ಈ ಮಗುಗೋಸ್ಕರ ಆ ಮನೆಯವರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆ ಕಣ್ಣೀರೇ ನನಗ್ ಬೇಕು ಅಕ್ಕ. ಅವ್ರ ಕಣ್ಣೀರೇ ನನಗೆ ಆನಂದ ಕೊಡುತ್ತೆ. ನೋಡು, ನಾವೀಗ ಸಂತೋಷವಾಗಿ ಬದುಕಬೇಕು ಅಂದ್ರೆ ಈಗ ನಾವು ತಪ್ಪಿಸ್ಕೊಳ್ಳೇಬೇಕು. ನೀನ್ ಸುಮ್ಮನಿರ್ಲೇಬೇಕು. ಮಗು ಇಲ್ದೆ ಆ ಮಾಧವನ್ ಕುಟುಂಬ ವಿಲ ಅಂತ ಒದ್ದಾಡಬೇಕು. ಆ ತುಳಸಿ ನನಗೆ ಚಾಲೆಂಜ್ ಹಾಕ್ತಾಳೆ. ಈ ಶಾರ್ವರಿ ಏನು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ನನ್ನ ವಿರುದ್ಧನೇ ಪಿತೂರಿ ಮಾಡ್ತಾಳ ಅವಳು. ಪಿತೂರಿನ?
ಪಿತೂರಿ ಮಾಡ್ತಿರೋದು ನೀನ್ ಶಾರ್ವರಿ. ಈ ಮಗುನ ಮುಂದೆ ಇಟ್ಕೊಂಡು ಒಂದ್ ಇಡೀ ಕುಟುಂಬನ ನರಳೋ ಹಾಗೆ ಮಾಡ್ತಾ ಇದ್ಯಾ, ಗೋಳಾಡಿಸ್ತಿದ್ಯಾ. ಒಂದು ಸಣ್ಣ ಮಗುನ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋದು ತಪ್ಪಲ್ವಾ ಶಾರ್ವರಿ? ಯುದ್ಧನ ಗೆಲ್ಲಬೇಕು ಅಂದ್ರೆ ಯಾರನ್ನ ಮುಂದೆ ಇಟ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ. ಶಿಖಂಡಿನ ಮುಂದೆ ಇಟ್ಕೊಂಡು ಭೀಷ್ಮನ ಕೊಂದಿರೋ ಕತೆ ನಿನಗೆ ಗೊತ್ತಿದೆ ಅಲ್ವಾ? ನಾನು ಹಾಗೆ ಅನ್ಕೋ. ಈ ಮಗುನ ಮುಂದೆ ಇಟ್ಕೊಂಡು ಆ ಇಡೀ ಮಾಧವನ್ ಕುಟುಂಬನ ಸರ್ವನಾಶ ಮಾಡ್ತೀನಿ. ಅದು ಧರ್ಮಯುದ್ಧ, ಅದು ನಡೆದಿದ್ದು ಧರ್ಮಕ್ಕೋಸ್ಕರ. ಆದ್ರೆ ನೀನ್ ಮಾಡ್ತಿರೋದು ಅನ್ಯಾಯ. ಇಲ್ಲಿ ನಾಶ ಆಗೋದು ನೀನು ಶಾರ್ವರಿ. ಗಾಡಿ ನಿಲ್ಸು. ಅಕ್ಕ, ಈಗ ನಾನು ಮುಂದೆ ಇರೋದು ಒಂದೇ ಒಂದು ದಾರಿ. ನಾನಂತೂ ಗಾಡಿ ನಿಲ್ಸೋಳಲ್ಲ. ನೀನ್ ಹೀಗೆ ನನ್ನನ್ನು ಒತ್ತಾಯ ಮಾಡ್ತಾ ಇದ್ರೆ ನಾನು ಗಾಡಿನ ಇನ್ನೂ ಫಾಸ್ಟ್ ಆಗಿ ಓಡಿಸಿ ಆಕ್ಸಿಡೆಂಟ್ ಮಾಡ್ತೀನಿ. ಯೋಚನೆ ಮಾಡು.